ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅದೇ ನಮ್ಮದು ಜಿಮ್ಮದು ಡಂಬಲ್ಸ್ ಮಾಡೋದು ಕಾಂಕ್ರೀಟಲ್ಲಿ, ಅದ್ರ ಕೆಲಸ ಬಾಕಿ ಇತ್ತಲ್ಲ, ಅದನ್ನ ಸ್ಟಾರ್ಟ್ ಮಾಡುವ. ತಿಂಡಿ ಎಲ್ಲ ತಿಂದು ನೋಡಿ, ನಮ್ಮ ಬೆಕ್ಕು ನಂದು 2 ಪೀಸ್ ಕಬಾಬಲ್ಲಿ 1 ಪೀಸ್ ಕಬಾಬ್ ತಿನ್ಬಿಟ್ಟು ಎಷ್ಟು ಚೆನ್ನಾಗಿ ಇಲ್ಲಿ ಕೂತಿತ್ತಂತ. ಈಗ ಮಲ್ಗಕ್ಕಾದ್ರೂ ಬಾಕ್ಸ್ ಬೇಕಂತೆ, ಅದಕ್ಕೊಂದು ಮಲ್ಗಕ್ಕೆ ಅಂತ ಒಂದು ಬಾಕ್ಸ್ ಮಾಡಿದ್ದೆ. ಅದನ್ನ ನಮ್ಮಮ್ಮ ತಗೊಂಡೋಗಿ ಕಿಚನಲ್ಲಿ ವೇಸ್ಟ್ ಹಾಕಕ್ಕೆ ಮಾಡಿದ್ದಾರೆ ನೋಡಿ. ಏನು ಮಾಡೋದಿಡಿ ಪಾಪ. ಈಗ ಅದನ್ನ ತಗೊಂಡೋಗಿ ಖಾಲಿ ಮಾಡಿಬಿಟ್ಟು ಅದಕ್ಕೆ ವಾಪಸ್ ಮಲ್ಗಕ್ಕೆ ಅಂತಲೇ ಮಾಡಬೇಕು. ತಗೊಳ್ಳೋ ನಿನ್ನ ಬಾಕ್ಸು, ಮಲ್ಗು ಗಟ್ಟಿಗೆ. ಈಗ ವೇಸ್ಟ್ನ ತೊಗೊಂಡೋಗಿ ಎಲ್ಲ ಹಾಕೋದು. ಇಲ್ಲೊಂದು ನಿಮಿಷ ವೇಸ್ಟ್ನ ಕ್ಲಿಯರ್ ಮಾಡಿ ತೋರಿಸ್ತೀನಿ. ವೇಸ್ಟ್ನೆಲ್ಲ ಒಂದು ಕವರಿಗೆ ತುಂಬಿಟ್ಟು ಈಗ ಮಲ್ಗಕ್ಕೆ ಈಗ ರೆಡಿ ಮಾಡಿದ್ದೀನಿ. ಈ ನನ್ನ ಮಗನಿಗೆ ಎಷ್ಟು ಹಾಕರಿದೆ ನೋಡ್ಬೇಕೀಗ. ಎಲ್ಲ ರೆಡಿ ಮಾಡಿಕೊಟ್ಟಾದ್ಮೇಲೆ ಮಲ್ಗುತ್ತಾ ಇಲ್ವೋ. ಹೋಗು ಹೋಗು ಹೋಗು, ಅಲ್ಲ ಹೋಗು ಹೋಗು, ಮಲ್ಕೊಳ್ಳೋ, ಹೋಗು ಹೋಗು, ಬೇಗ ಮಲ್ಕೊಳ್ಳೋ, ಹೋಗು. ಅಲ್ಲಿ ಮೇಲೆತ್ತು, ಹತ್ತು ಹತ್ತು ಹತ್ತು, ಕಳ್ಳ ಮಲ್ಕ. ಸುಮ್ಮನೆ ನಾಟಕ ಆಡ್ತಾನೆ, ನಾಟಕ ನೋಡಿ. ಮಲ್ಕೊಳ್ಳೋ, ಮಲ್ಕೋ. ಗುತ್ತೀನಿ ಮಲ್ಕ ಸುಮ್ಮನೆ. ಹಾಂ, ಆಯಿತಾ? ಬಾಯ್. ಮಲ್ಕೋಬೇಕು. ಎಲ್ಲಾದರೂ ಓಡೋದ್ರೆ ಹೊಡಿತೀನಿ ನೋಡ. ಇಷ್ಟೊತ್ತು ನಾಟಕ ಆಡ್ಬಿಟ್ಟು ಎಲ್ಲ ಮಾಡಿಸ್ಬಿಟ್ಟು ಈಗ ನಾಟಕ ಆಡ್ತಾನೆ. ಮಲ್ಕೋ, ಟಾಟಾ. ಬೆಕ್ಕನ್ನ ಮಲಗಿಸ್ಬಿಟ್ಟು ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಹಾಗೆ ಮೊಳೆ ಎಲ್ಲ ಫುಲ್ ಬಿಸಿ ಮಾಡಿ ಹೋಲ್ ಮಾಡೋಣ ಅಂತ. ಮೊಳೆನ ಅದಕ್ಕೆ ಕೂರಿಸ್ಬೇಕಲ್ಲ, ಇಲ್ಲಾಂದರೆ ಗಟ್ಟಿ ಕೂರಲ್ಲ. ಹಾಗೆ ಮೊಳೆನ ಬಿಸಿ ಮಾಡಿ ಅದಕ್ಕೆ ಹಾಕ್ತೆ. ಯಾಕೋ ಅದು ಇದಾಗ್ತಾನೇ ಇಲ್ಲ. ಯಾಕಂದರೆ ಇದು ಅಷ್ಟು ಬಿಸಿ ಎಲ್ಲಿ ಸಾಕಾಗುತ್ತೆ, ಗಟ್ಟಿ ಇದೆಯಲ್ಲ ಪೈಪು, ಆಗಲಿಲ್ಲ. ಆಮೇಲೆ ಸೀದಾ ಡೈರೆಕ್ಟ್ ಅದನ್ನೇ ಬಿಸಿ ಮಾಡಿದೆ. ಅದನ್ನು ಬಿಸಿ ಮಾಡಿ ಮೊಳೆನ ಚುಚ್ಚಿದೆ. ಈ ಥರ 4 ಸೈಡು ಮೊಳೆ ಹಾಕಬೇಕು ನೋಡಿ. 4 ಮೊಳೆನ 4 ಹೋಲ್ ಮಾಡಿ ಹಾಕಿದ್ರೆ ಗಟ್ಟಿಯಾಗಿ ನಿಲ್ಲುತ್ತೆ. ಆಗ ಗಾರೆ ಹಾಕಿದ್ರೂ ಇದಾಗಲ್ಲ, ಬೀಳಲ್ಲ. ಹಂಗೆ 4 ಇದನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ, ತೋರಿಸ್ತೀನಿ ಈಗ. 4 ಇದು ಬೇಕಲ್ಲ, 2 ಚಿಕ್ಕದು 2 ದೊಡ್ಡದು ಮಾಡ್ತೀನಲ್ಲ, ಹಾಗೆ 4 ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಇದೆ. ಈಗ 4ಕ್ಕೂ 4 ಸೈಡು ಮೊಳೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲಸ ಸ್ಟಾರ್ಟ್ ಮಾಡೋಣ ನಾವು. ಸಿಮೆಂಟ್ ನೋಡ್ತೀನಿ, ಸಿಮೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಪ್ಪ ಇಲ್ಲೆಲ್ಲೋ ಕಟ್ಟಿಟ್ಟಿದ್ರು, ತೊಗೊಂಡು ಹೋಗ್ತಿದ್ದೀನಿ. ಇಲ್ಲಿದೆ. ಇದೆ, ಕಲ್ಲಾಗಿಲ್ಲಪ್ಪ, ಪುಣ್ಯ. ಹಿಂಗೆ ಕಟ್ಟಿಟ್ರೆ ಕಲ್ಲಾಗುತ್ತೆ. ಕೆಲಸ ಸ್ಟಾರ್ಟ್ ಮಾಡೋಣ. ಮಳೆ ಬೇರೆ ಬರ್ತಾಯಿದೆ, ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ಆ ಕಡೆ ಸೆಡ್ಡಲ್ಲೆಲ್ಲಾದ್ರೂ ಇಡೋಣ, ಇನ್ನೇನು ಮಾಡೋದು. ಗಾಯ್ಸ್, ಹಂಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ಯಾಂಡ್ಲು ತಗೊಂಡು ಬರುವ. ನೋಡಿ, ನಮ್ಮೂರು ಫುಲ್ಲು ಮಳೆ. ಇದು ಸ್ಯಾಂಡ್ಲು ನೋಡಿದ್ರೆ ಮೂಲೆಯಲ್ಲಿ ಐತೆ, ಫುಲ್ಲು ಹುಲ್ಲೆಲ್ಲ ತುಂಬಿ ಇದಾಯಿತೆ. ನೋಡೋಣ, ತೆಗಿತೀನಿ. ಹೀಗೆ ಸ್ವಲ್ಪ ಸಾಕು, ಏನು ಜಾಸ್ತಿ ಏನು ಬೇಕು ಅಂತಿಲ್ಲ. ಸಾಕು ಅಂತ ಅನಿಸುತ್ತೆ.
ನೋಡೋಣ ಬನ್ನಿ. ಸ್ಯಾಂಡ್ಲು ತಗೊಂಡು ಬಂದೆ, ಇನ್ನು ಸಿಮೆಂಟ್ ಹಾಕಿ ಮಿಕ್ಸ್ ಹೊಡಿಯೋಣ. ಹಂಗೆ ಗಾರೆ ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇನ್ನು ಡಂಬಲ್ಸನ್ನ ರೆಡಿ ಮಾಡೋಣ. ಡಂಬಲ್ಸಿಗೆ ತುಂಬ್ತೀನಿ ಈಗ. ಡಂಬಲ್ಸ್ ಶೇಪ್ ಬರೋಕ್ಕೆ ರೆಡಿ ಮಾಡಿ ಇಟ್ಟಿದ್ನಲ್ಲ ರಟ್ಟು, ಅದನ್ನ ಒಂದು ದೊಡ್ಡ ಇದು ಇಟ್ಬಿಟ್ಟು ಅದ್ರ ಕೆಳಗೆ ಸ್ವಲ್ಪ ಗಾರೆ ಹಾಕಬೇಕು. ಫಸ್ಟು ಗಾರೆ ಹಾಕ್ಬಿಟ್ಟು ಒಂದು ಚಿಕ್ಕ ಟೈಲ್ಸ್ ಪೀಸ್ ತಗೊಂಡು ಅದ್ರ ಕೆಳಗೆ ಇಡಬೇಕು. ಯಾಕಂದರೆ ಪೈಪು ಇಲ್ಲಾಂದರೆ ಹೊರಗಡೆ ಕಾಣ್ತಾ ಇರುತ್ತೆ, ಹೊರಗಡೆ ಬರುತ್ತಾ, ಅದಕ್ಕಾಗಿ ಒಂದು ಟೈಲ್ಸ್ ಪೀಸ್ ಇಟ್ಟು ಆಮೇಲೆ ಫುಲ್ಲು ಗಾರೆ ತುಂಬಬೇಕು. ಒಂದಕ್ಕೆ ಫುಲ್ಲು ಗಾರೆ ತುಂಬಿದೆ, ನೋಡಿ ತೋರಿಸ್ತೀನಿ ಈಗ ನಿಮಗೆ. ಈ ಥರ ಮಾಡಿದ್ದೀನಿ, ಈ ಥರ 4 ಮಾಡಿ ನಿಮಗೆ ತೋರಿಸ್ತೀನಿ ಈಗ. ಓಕೆ, ಗಾರೆ ಎಲ್ಲ ಹಾಕಿ ಮುಗಿಸಾಯಿತು ನೋಡಿ, ಈ ಥರ ಆಗಿದೆ ಈಗ ನೋಡಿ. ಫುಲ್ ರೆಡಿ ಮಾಡಿದ್ದೀನಿ. ಇನ್ನು 2ನೇ ಸೈಡು ನಾಳೆ ಮಾಡುವ, ಅಂದರೆ ಇವತ್ತಾಗಲ್ಲ ಅದು ಮೇಲೆ ಕೂರ್ಸೋಕ್ಕೆ. ಇನ್ನು ಇದು ಗಟ್ಟಿ ಆದಮೇಲೆ ನಾಳೆ ಅದು ಕ್ಯೂರಿಂಗ್ ಆದಮೇಲೆ ಫುಲ್ ಅದ್ರ ಮೇಲೆ ಸೈಡ್ ಮಾಡುವ. ಇದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.